ರಾಜ್ಯದಲ್ಲಿ ಸರ್ಕಾರಿ ನೌಕರಿಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಿದ್ಧವಾಗ್ತಾ ಇರುವಂತಹ ಸುಮಾರು 10-20 ಲಕ್ಷ ಯುವಕ ಮತ್ತು ಯುವತಿಯರೇ ಮತ್ತು ಅವರ ಕುಟುಂಬದವರೇ, ಎಲ್ರಿಗೂ ನಮಸ್ಕಾರ. ನಾನು ರವಿಕೃಷ್ಣ ರೆಡ್ಡಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ರಾಜ್ಯ ಸರ್ಕಾರದ ಸುಮಾರು 3 ಲಕ್ಷ ಹುದ್ದೆಗಳು, ಅದು ಕಂದಾಯ ಇಲಾಖೆ, ಗೃಹ ಇಲಾಖೆ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲಿ ಇವತ್ತು ಲಕ್ಷಾಂತರ ಹುದ್ದೆಗಳು ಖಾಲಿ ಇವೆ. SDA, FDA, ತಹಸೀಲ್ದಾರು, AC, SI, DYSP ಹೀಗೆ ಸೇರಿದಂತೆ ಲ್ಯಾಬ್ ಟೆಕ್ನಿಷಿಯನ್ಸ್ ಸೇರಿದಂತೆ ಆಸ್ಪತ್ರೆಗಳಲ್ಲಿ ನರ್ಸ್ಗಳು ಸೇರಿದಂತೆ ಲಕ್ಷಾಂತರ ಹುದ್ದೆಗಳು ಇವತ್ತು ಖಾಲಿ ಇವೆ. ಆ ಖಾಲಿ ಇರುವಂತಹ ಹುದ್ದೆಗಳು ತುಂಬಬೇಕು ಮತ್ತು ನಾವು ಸಹ ಅಂತ ಒಂದು ಉದ್ಯೋಗಕ್ಕೆ ಸೇರಬೇಕು ಅಂದ್ಕೊಂಡು ನೀವು ಲಕ್ಷಾಂತರ ಜನ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೆಂಗಳೂರಲ್ಲೋ, ಧಾರವಾಡದಲ್ಲೋ ಅಥವಾ ಕಲಬುರಗಿಯಲ್ಲೋ, ಬಿಜಾಪುರದಲ್ಲೋ ಸ್ಪೆಷಲ್ ಕೋಚಿಂಗ್ ತಗೊಳ್ತಾ, ಸ್ಪೆಷಲ್ ಕ್ಲಾಸಸ್ನ ತಗೊಳ್ತಾ, 10 ಪುಸ್ತಕಗಳನ್ನ ಗುಡ್ಡೆ ಹಾಕೊಂಡು ಬೇರೆ ಬೇರೆ ರೀತಿಯ ಜನರಲ್ ನಾಲೆಡ್ಜ್ ಇಂದ ಹಿಡ್ಕೊಂಡು ನೀವು ಓದಿರುವಂತಹ BA, BSc, BCom, MSc ಈ ತರಹದ ವಿಚಾರಗಳ ಏನು ನೀವು ಸ್ಪೆಷಲೈಸೇಷನ್ ಇತ್ತು ಆ ಸಬ್ಜೆಕ್ಟ್ಗಳನ್ನ ಮತ್ತೆ 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 ಓದ್ತಾ ನೀವು ಸಿದ್ಧವಾಗ್ತಾ ಇದ್ದೀರಾ. ಆದರೆ ನಿಮಗೆ ಯಾವಾಗ ಸಿಗುತ್ತೆ? ನೀವು ಯೋಗ್ಯರಾಗಿದ್ರೆ, ಅರ್ಹರಾಗಿದ್ರೆ ಅಟ್ಲೀಸ್ಟ್ ಪರೀಕ್ಷೆ ಬರೆಯುವ ಅವಕಾಶವಾದರೂ ನಿಮಗೆ ಯಾವಾಗ ಸಿಗುತ್ತೆ ಅನ್ನುವಂತಹದ್ದು ಒಂದು ಪ್ರಶ್ನೆ. ಯಾಕೆಂದ್ರೆ ಕಳೆದ ಒಂದು 8-10 ವರ್ಷಗಳಿಂದ ನಾನು ನೋಡಿದ ಹಾಗೆ, ನಾನು ಅಮೆರಿಕದಿಂದ ವಾಪಸ್ ಆಗಿ ಭಾರತಕ್ಕೆ ಬಂದು ಒಂದು 15 ವರ್ಷ ಆಯಿತು. 15 ವರ್ಷಗಳಲ್ಲಿ ನಾನು ನೋಡಿದ ಹಾಗೆ ಪ್ರತಿ ವರ್ಷವೂ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ನಮ್ಮ ಮಂತ್ರಿ, ಮುಖ್ಯಮಂತ್ರಿಗಳು ಈ ವರ್ಷ ಸರ್ಕಾರದಲ್ಲಿ 2,85,000, 3,10,000 ಹುದ್ದೆಗಳು ಖಾಲಿ ಇವೆ ಅಂತ ಇವತ್ತು ನಿನ್ನೆ ಅಲ್ಲ ಸುಮಾರು 10-15 ವರ್ಷಗಳಿಂದ ಹೇಳ್ತಾನೆ ಬರ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಸುಮಾರು 6-8 ಲಕ್ಷ ಬೇರೆ ಬೇರೆ ಸರ್ಕಾರಿ ಮತ್ತೆ ಅರೆ ಸರ್ಕಾರಿ ಇಲಾಖೆಗಳಲ್ಲಿ ಸರ್ಕಾರಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಏನಿಲ್ಲ 20,000-30,000 ಜನ ರಿಟೈರ್ಡ್ ಆಗ್ತಾನೆ ಇದ್ದಾರೆ. ಆದರೆ ಆ ರಿಟೈರ್ಡ್ ಆಗುವಷ್ಟನ್ನು ಇವರು ತುಂಬಿಸ್ತಾ ಇಲ್ಲ. ಮತ್ತೆ ಖಾಲಿ ಇರುವಂತಹ ಅನೇಕ ಹುದ್ದೆಗಳನ್ನ ಇವರು ಔಟ್ಸೋರ್ಸ್ ಮಾಡ್ತಾನೆ ಬರ್ತಿದ್ದಾರೆ. ಹಾಗಾಗಿ ಲಕ್ಷಾಂತರ ಜನ ಈ ತರ ಡಿಗ್ರಿ ಮುಗಿಸ್ಕೊಂಡು ಒಳ್ಳೆಯ ಸರ್ಕಾರಿ ನೌಕರಿ ಹೋಗ್ಬೇಕು, ನಾವು ಅದಕ್ಕೆ ಅರ್ಹರಿದ್ದೀವಿ ನಾವು ಅಂದುಕೊಂಡು ಕೋಚಿಂಗ್ ಕ್ಲಾಸ್ಗಳಿಗೆ ಹೋಗಿ ಪರೀಕ್ಷೆ ಬರೆಯೋದಿಕ್ಕೆ ಕಾಯ್ತಾ ಅವರು ಏಜ್ ಬಾರ್ ಆಗಿ ಅವರು ಪರೀಕ್ಷೆನೇ ಬರೆಯೋದಿಕ್ಕೆ ಆಗದೆ ಇರುವಂತಹ ಲಕ್ಷಾಂತರ ಜನ ಇವತ್ತು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಯಾಕಾಯ್ತು ಆ ಪರಿಸ್ಥಿತಿ? ಹೌದು, ಒಂದು 20-30 ಲಕ್ಷ ಜನ ಇವತ್ತು ಉದ್ಯೋಗಾಕಾಂಕ್ಷಿಗಳಿದ್ದಾರೆ, ಸರ್ಕಾರಿ ಹುದ್ದೆಗಳು ಬೇಕು ಅಂತ. ಆದ್ರೆ ಇರುವಂತದ್ದು 2-3 ಲಕ್ಷ. ಅಂದ್ರೆ ಆಕಾಂಕ್ಷೆಗಳಲ್ಲಿ ಒಂದು 4-5 ಜನಕ್ಕೆ, 5ರಲ್ಲಿ ಒಬ್ರಿಗೋ ಇಬ್ಬರಿಗೋ ಕೆಲಸ ಸಿಗಬಹುದು. ಆದರೆ ಪರೀಕ್ಷೆ ಬರೆಯೋದಕ್ಕೆ ಈ 10-15 ಲಕ್ಷ ಜನಕ್ಕೂ ಅವಕಾಶ ಸಿಗ್ಬೇಕಲ್ವಾ? ಪರೀಕ್ಷೆ ಬರೆಯುವಂತ ಅವಕಾಶಗಳೇ ಸಿಗ್ತಾ ಇಲ್ಲ. ಯಾಕೆ? ಹೀಗಿದ್ರೆ ಇವರು ಸರ್ಕಾರ ಹುದ್ದೆಗಳನ್ನ ಯಾವಾಗ ತುಂಬಿಸುತ್ತೆ? ಈ ವಿಚಾರಗಳನ್ನ ನೀವು ಯೋಚನೆ ಮಾಡಬೇಕು. ಲಕ್ಷಾಂತರ ಜನ, ನನಗಂತೂ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೆಂಗಳೂರಿನ ವಿಜಯನಗರದಲ್ಲಿ, ಧಾರವಾಡದಲ್ಲಿ, ಅತ್ತಿಗಡಿ ಸರ್ಕಲ್ ಹತ್ರ, ಅದೇನು ಸಪ್ತಾಪುರ ಆ ಜಾಗದಲ್ಲಿ, ಹೀಗೆ ಬಿಜಾಪುರದಲ್ಲಿ, ಗುಲ್ಬರ್ಗಾದಲ್ಲಿ, ಮೈಸೂರಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇರುವಂತಹ, ಕೋಚಿಂಗ್ ತಗೊಳ್ತಾ ಇರುವಂತಹ ಲಕ್ಷಾಂತರ ಯುವಕ ಯುವತಿಯರನ್ನು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ, ಕನಿಕರ ಹುಟ್ಟುತ್ತೆ. ಅದೇ ತರಕ್ಕೆ ಒಂದ್ಸಲ ನಗಬೇಕು ಅನ್ಸುತ್ತೆ. ಸರ್ಕಾರ ಹಲವು ಕಾರಣಗಳನ್ನ ಮುಂದೊಡ್ಡಿ ಕಾಲ್ ಫಾರ್ ನೇಮಕಾತಿಗೆ ಅಧಿಸೂಚನೆಯನ್ನೇ ಹೊರಡಿಸದೇ ಇದ್ದಾಗ ಏನಾಗುತ್ತೆ ನಿಮ್ಮ ಪರಿಸ್ಥಿತಿ? ಈ ವಿಚಾರವನ್ನು ಇಟ್ಕೊಂಡು 1-2-3 ಮುಖ್ಯ ವಿಚಾರಗಳನ್ನ ಮಾತಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಲೈವ್ ಬಂದಿದ್ದೀನಿ. ನಾವು 2016-17ರಲ್ಲಿಯೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅನ್ನುವಂಥದ್ದು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿಯೇ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಸುಮಾರು 10-15 ಜಿಲ್ಲೆಗಳಲ್ಲಿ ಸ್ವತಃ ನಾನೇ ಖುದ್ದು ಹೋಗಿ ಹಲವಾರು ಕಡೆ ಪತ್ರಿಕಾಗೋಷ್ಠಿಗಳನ್ನ ಮಾಡಿ ಈ ಸರ್ಕಾರಿ ಹುದ್ದೆಗಳನ್ನ ತುಂಬಿ ಅಂತೇಳಿ ಒಂದು ದೊಡ್ಡ ನಮ್ಮದೇ ಆದಂತಹ ಇತಿಮಿತಿಗಳಲ್ಲಿ ಒಂದು ಹೋರಾಟವನ್ನ, ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಅದೊಂದು ವೇದಿಕೆ ಆಗಿದ್ರಿಂದ ಅದಕ್ಕೆ ತಕ್ಕನಾದಂತಹ ರಾಜಕೀಯ ಬೆಂಬಲ ಅಥವಾ ಸಾಮಾಜಿಕ ಬೆಂಬಲ ನಮಗೆ ಸಿಗಲಿಲ್ಲ. ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದನೂ ನಾವು ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ, ಧ್ವನಿ ಎತ್ತುತ್ತಾ ಇದ್ದೀವಿ, ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಒಂದು ಸಂತೋಷದ ವಿಚಾರ ಏನು ಅಂದ್ರೆ
ಉದ್ಯೋಗಾಕಾಂಕ್ಷಿಗಳ ಏನು ಸಮಿತಿ, ಹೋರಾಟ ಸಮಿತಿ ಅಂತ ಒಂದು ಸಂಘಟನೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಈ ಹುದ್ದೆಗಳನ್ನು ತುಂಬಿಸಬೇಕು ಅಂತೇಳಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ ಮತ್ತು ಅದಕ್ಕೆ ಒಳ್ಳೆಯ ಬೆಂಬಲ ಬರ್ತಾ ಇದೆ ಅನ್ನುವಂತಹದ್ದು. ಈ ಸಂದರ್ಭದಲ್ಲಿ ಇದೇ 17ನೇ ತಾರೀಕು ಅವರು ಹೊರಡಿಸಿರುವಂತಹ ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ 17ನೇ ತಾರೀಕು ಅಂದ್ರೆ ಇದೇ ಶುಕ್ರವಾರ, ಇನ್ನು 3 ದಿವಸಕ್ಕೆ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಮಾಜಿ ಲೋಕಾಯುಕ್ತರಾದಂತಹ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು, ನಮ್ಮ ರಾಜ್ಯದ ಬಹಳ ದೊಡ್ಡ ಸಾಮಾಜಿಕ ಹೋರಾಟಗಾರರಾಗಿರುವಂತಹ SR ಹಿರೇಮಠರು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆದ್ರೆ ಆ ಕಾರ್ಯಕ್ರಮ ಆಗಬಾರದ ರೀತಿಯಲ್ಲಿ, ಆಗಗೊಡದ ರೀತಿಯಲ್ಲಿ ಈ ಭ್ರಷ್ಟ ರಾಜ್ಯ ಸರ್ಕಾರ ಪೊಲೀಸ್ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು ಆ ಕಾರ್ಯಕ್ರಮವೇ ನಡೆಯದ ರೀತಿಯಲ್ಲಿ ನೋಡ್ಕೊಳ್ತಿದ್ದಾರೆ ಅನ್ನುವಂತಹದ್ದು ಮಾಹಿತಿ ಬಂದಿದೆ. ಹಾಗಾಗಿ ಯಾಕೆ ಈ ಪರಿಸ್ಥಿತಿ ಬಂದಿದೆ? ಹೋರಾಟ ಮಾಡೋದಕ್ಕಾಗ್ತಾ ಇಲ್ಲ, ಸರ್ಕಾರ ತನ್ನಿಂತಾನೇ ತುಂಬಿಸ್ತಾ ಇಲ್ಲ. ಮತ್ತೆ ನಿಮ್ಮ ನಿರುದ್ಯೋಗ ಹೇಗೆ ಹೋಗಲಾಡಿಸೋದಕ್ಕೆ ಸಾಧ್ಯವಾಗುತ್ತೆ? ನಿಮ್ಮ ನಿರುದ್ಯೋಗ ಹೇಗೆ ಹೋಗುತ್ತೆ, ಮತ್ತೆ ನಿಮಗೆ ಉದ್ಯೋಗ ಹೇಗೆ ಬರುತ್ತೆ? ಉದ್ಯೋಗದ ವಿಚಾರ ಇಟ್ಕೊಳ್ಳೋಣ. ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಎಕ್ಸಾಮ್ ಬರೆಯೋದಕ್ಕಾದ್ರೂ ಸಾಧ್ಯ ಆಗುತ್ತಾ? SDAಗೆ, FDAಗೆ ಅಥವಾ ಇನ್ಯಾವುದೋ ಒಂದು ನಿಮ್ಮ ಅರ್ಹತೆಗೆ ತಕ್ಕಂತೆ ಇರುವಂತಹ ಹುದ್ದೆಗೆ, ವಿದ್ಯಾರ್ಹತೆಗೆ ತಕ್ಕಂತಹ ಹುದ್ದೆಗೆ ನಾವು ಕಂಡುಕೊಂಡಾಗೆ ಒಂದು 3 ಪ್ರಮುಖ ರೀತಿಯ ನಿರುದ್ಯೋಗ ಸಮಸ್ಯೆ ಇದೆ. ಒಂದು, ಯಾವ ಕೆಲಸವಾದ್ರೂ ಸರಿ ಮಾಡೋದಿಕ್ಕೆ ಸಿದ್ಧ. ಅದು ವೈಟ್ ಕಾಲರ್ ಕೆಲಸ ಇರಬಹುದು, ಬ್ಲೂ ಕಾಲರ್ ಕೆಲಸ ಇರಬಹುದು, ಒಂದು ಸರ್ವಿಸ್ ಸೆಕ್ಟರ್ ಅಲ್ಲಿ ಇರಬಹುದು, ಅಥವಾ ಒಂದು ಗೌಂಡಿ ಕೆಲಸ, ಮನೆ ಕೂಲಿ ಕೆಲಸ ಇರಬಹುದು. ಆ ಕೆಲಸವೂ ಸಿಗದೆ ಇರುವಂತಹ ಪರಿಸ್ಥಿತಿ ದೇಶದ ಹಲವು ಭಾಗಗಳಲ್ಲಿದೆ. ಅದೇ ಕಾರಣದಿಂದಾಗಿನೇ ವಿಶೇಷವಾಗಿ ಉತ್ತರದಿಂದ ನಮ್ಮ ದಕ್ಷಿಣಕ್ಕೆ, ದೇಶದ ದಕ್ಷಿಣಕ್ಕೆ ಜನ ವಲಸೆ ಬರ್ತಿರುವಂತಹದ್ದು ಉದ್ಯೋಗಗಳನ್ನು ಹುಡುಕೊಂಡು. ಕರ್ನಾಟಕದ ಏನು ಬಡ ನಿರುದ್ಯೋಗಿಗಳಿಗೆ ಆ ಸಮಸ್ಯೆ ಅಷ್ಟು ಗಂಭೀರವಾಗಿಲ್ಲ. ಆದರೆ ಇವತ್ತು ಆ ಸಮಸ್ಯೆ ಗಂಭೀರವಾಗಿಲ್ಲದ ಕಾರಣಕ್ಕಾಗಿಯೇ ನಮ್ಮ ರಾಜ್ಯದಲ್ಲಿ ಆ ಕೂಲಿ ಮಾಡುವಂತಹ ಜನರಿಗೆ ಇವತ್ತು ಒಳ್ಳೆಯ ಕೂಲಿ ಸಿಗ್ತಾ ಇಲ್ಲ. ಯಾಕಂದ್ರೆ ಇವರು 400-500 ರೂಪಾಯಿ ಆದ್ರೂ ಇವರಿಗೆ ಕೂಲಿ ಬೇಕು. ಆದ್ರೆ ಹೊರ ರಾಜ್ಯಗಳಿಂದ ಬಂದಿರುವಂತಹ ಕಡು ಬಡವರು 200-300 ರೂಪಾಯಿಗೆ ಯಾವ್ದೋ ಒಂದು ಶೆಡ್ ಅಲ್ಲಿ ಇಟ್ಕೊಂಡು, ಒಂದು ಮರದ ಕೆಳಗಡೆ ಇಟ್ಕೊಂಡು, ಒಂದು ಯಾವ್ದೋ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಂಡು 200-300 ರೂಪಾಯಿಗೆ ಕೆಲಸ ಮಾಡೋದಕ್ಕೆ ಸಿದ್ಧವಿದ್ದಾರೆ. ಹಾಗಾಗಿ ಸ್ಥಳೀಯರು ಯಾವ್ದಾದ್ರೂ ಸರಿ ಕೆಲಸ ಮಾಡ್ತೀನಿ ಅನ್ನುವಂಥವ್ರಿಗೂ ಇವತ್ತು ಯೋಗ್ಯವಾದ ರೀತಿಯ ಕೆಲಸ ಸಿಗ್ತಾ ಇಲ್ಲ. ಒಂದನೇದು. ಎರಡನೇದು, ಈಗ ನಾವು ನೋಡ್ತಾ ಇದೀವಿ 12,000ಕ್ಕೆ 14,000ಕ್ಕೆ ಗೆಸ್ಟ್ ಟೀಚರ್ಸ್, ಗೆಸ್ಟ್ ಲೆಕ್ಚರರ್ಸ್ ನಮ್ಮ ಸರ್ಕಾರ ನೇಮಕಾತಿ ಮಾಡಿಕೊಂಡು MSc, MCom, MA ಮಾಡಿಕೊಂಡು ಅದರ ಮೇಲೆ PhD ಮಾಡಿಕೊಂಡು ನೆಟ್ಟು ಸೆಟ್ಟು ಅಂತ ಏನೇನೋ ಎಕ್ಸಾಮ್ಸ್ ಬರ್ಕೊಂಡು ಇವತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಅವರ ಜೊತೆಗಾರರು, ಅವರ ಸಹಪಾಠಿಗಳು ಇವತ್ತು ಸರ್ಕಾರಿ ಮೇಷ್ಟ್ರುಗಳಾಗಿ, ಶಿಕ್ಷಕರಾಗಿ, ಶಿಕ್ಷಕಿಯರಾಗಿ, ಅಧ್ಯಾಪಕರಾಗಿ ನೇಮಕವಾಗಿ ಅವರು 80,000, 70,000, 80,000, 1 ಲಕ್ಷ ರೂಪಾಯಿ ಸಂಬಳ ತೆಗೆದುಕೊಳ್ತಿರುವಾಗ ಅವರ ಸಹಪಾಠಿಗಳಾಗಿರುವಂತಹ ಸಾವಿರಾರು ಜನ 10,000, 12,000, 14,000ಕ್ಕೆ ಅದೇ ತನ್ನ ಸಹಪಾಠಿ ಪಾಠ ಮಾಡ್ತಿರುವಂತಹ ಕಾಲೇಜಿನಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಹೋಗ್ತಿದ್ದಾರೆ. ಇದು ಅಂಡರ್ ಎಂಪ್ಲಾಯ್ಮೆಂಟ್. ಅಂಡರ್ ಎಂಪ್ಲಾಯ್ಮೆಂಟ್ ಅಲ್ಲೂ 2 ರೀತಿಯ ಇದಿದೆ. ಅವರು ಮಾಡ್ತಾ ಇರುವಂತಹದ್ದು ಈಗಾಗಲೇ ಅವರ ಅರ್ಹತೆಗೆ ತಕ್ಕನಾದಂತಹ ಕೆಲಸ, ಅಂದ್ರೆ ಅವರ ಸಹಪಾಠಿ ಯಾರೋ ಒಬ್ರು ಇವತ್ತು ಸರ್ಕಾರಿ ಲೆಕ್ಚರರ್ ಆಗಿ 60-70 ಸಾವಿರ ಸಂಬಳ ತೆಗೆದುಕೊಳ್ತಾ ಇದ್ರೆ, ಇದೇ ವ್ಯಕ್ತಿ ಅವರು 12,500 ಅಥವಾ 14,500 ಸಾವಿರಕ್ಕೆ ಗೆಸ್ಟ್ ಲೆಕ್ಚರರ್ ಆಗಿ ಅದೇ ಪಾಠವನ್ನ ಮಾಡ್ತಾ ಇದ್ದಾರೆ. ಅವರ ವಿದ್ಯಾರ್ಹತೆಗೆ ತಕ್ಕನಾದ, ಪೂರ್ಣಾವಧಿ ಅಲ್ಲ, ಇದು ಒಂಥರ ಟೆಂಪ್ರರಿ, ಆದರೆ ಅವರ ವಿದ್ಯಾರ್ಹತೆಗೆ ತಕ್ಕನಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಟೆಂಪ್ರರಿ ಆಗಿ ಅಥವಾ ಅರೆಕಾಲಿಕವಾಗಿ ಸಂಬಳ ಮಾತ್ರ ಸಿಗುವಂತಹದ್ದು ಸುಮಾರು 20%. ಅದರ ನಿಜವಾದ ಯೋಗ್ಯತೆಗೆ ಕೊಡಿಸ್ಕೊಡ್ಬೇಕಾಯ್ತು, ಅದು 20%. ಇನ್ನು ನಮ್ಮ ರಾಜ್ಯದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಕಾನ್ಸ್ಟೇಬಲ್ಗಳಾಗಬೇಕು, SDಗಳಾಗಬೇಕು ಅಂದ್ರೆ ಇರುವಂತಹ ಮಿನಿಮಮ್ ವಿದ್ಯಾರ್ಹತೆ, ಬೇಕಾಗಿರುವಂತಹ ಮಿನಿಮಮ್ ವಿದ್ಯಾರ್ಹತೆ ಏನು? ಸೆಕೆಂಡ್ PUC, MSc, MCom, MA, MPhil, PhD ಮಾಡ್ಕೊಂಡಿರುವಂತಹ ಜನ ಈ ಸೆಕೆಂಡ್ PUC ಕ್ವಾಲಿಫಿಕೇಶನ್ ಬೇಕಾಗಿರುವಂತಹ SDA ಹುದ್ದೆಗಳಿಗೆ ಹೋಗೋದಿಕ್ಕೂ ಸಿದ್ಧವಾಗಿದ್ದಾರೆ. ಯಾಕೆಂದ್ರೆ ಅವರಿಗೆ ಒಂದು ಉದ್ಯೋಗ ಇಲ್ಲ, ಜೀವನದಲ್ಲಿ ಒಂದು ಭದ್ರತೆ ಇಲ್ಲ. ಇದೊಂದು 2ನೇ ತರಹದ ಅಂಡರ್ ಎಂಪ್ಲಾಯ್ಮೆಂಟ್. ಅವರ ಯೋಗ್ಯತೆಗೆ ತಕ್ಕನಾದ ಕೆಲಸ ಸಿಗ್ತಾ ಇಲ್ಲ, ಅವರ ಯೋಗ್ಯತೆಗಿಂತ ಕೆಳಗಡೆ ಇರುವಂತಹ ಯಾವುದಾದ್ರೂ ಒಂದು ಉದ್ಯೋಗ ಸರಿ ಅಂತ ಹೇಳಿ SDA, FD ಆಗೋದಕ್ಕೂ ಸಿದ್ಧವಾಗಿ ಇವತ್ತು ಅವರು ನಿಂತಿದ್ದಾರೆ. ಅಂತ ಕೆಲಸಗಳನ್ನ ಇವತ್ತು ರಾಜ್ಯದಲ್ಲಿ ಲಕ್ಷಾಂತರ ಜನ
ಮಾಡ್ತಾ ಇದ್ದಾರೆ. ಈ ಮೂರೂ ತರಹದ ನಿರುದ್ಯೋಗಗಳು, ಅಂಡರ್ ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್. ಅಂಡರ್ ಎಂಪ್ಲಾಯ್ಮೆಂಟ್ ಅಲ್ಲಿ ಎರಡು ತರಹದ ಇದು ಅಂಡರ್ ಎಂಪ್ಲಾಯ್ಮೆಂಟ್ ಇದೆ. ಅನ್ಎಂಪ್ಲಾಯ್ಮೆಂಟ್ ಅಲ್ಲಂತೂ ಅವರು ಯಾವುದೇ ಕೆಲಸ ಮಾಡೋದು ಸಿದ್ಧ ಇದ್ರು ಆ ಕೆಲಸ ಸಿಗದೆ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಲಕ್ಷಾಂತರ ಸರ್ಕಾರಿ ಹುದ್ದೆಗಳನ್ನ ಇವತ್ತು ಔಟ್ಸೋರ್ಸ್ ಮಾಡಿದೆ. ಔಟ್ಸೋರ್ಸ್ ಮಾಡಿ ಏನು 50,000 70,000 ಸಂಬಳ ಕೊಡಬೇಕಾಗಿದ್ದಂತಹ ಕೆಲಸಗಳಿಗೆ 30-40 ಸಾವಿರ ರೂಪಾಯಿಗೆ ಗುತ್ತಿಗೆ ಕೊಡ್ತಾ ಇದೆ. ಗುತ್ತಿಗೆ ಆಧಾರದಲ್ಲಿ ಜೀತ ಪದ್ಧತಿಯ ಆಧಾರದ ಮೇಲೆ ಇವತ್ತು ಕೆಲಸ ಮಾಡಿಸ್ಕೊಳ್ತಾ ಇದೆ. ನಾವು ಕಂದಾಯ ಇಲಾಖೆಗಾಗ್ಲಿ, ಗೌರ್ಮೆಂಟ್ ಹಾಸ್ಪಿಟಲ್ಗಾಗ್ಲಿ, ಯಾವ್ದಾದ್ರು ಇನ್ಯಾವುದೋ ಒಂದು ಸರ್ಕಾರಿ ಇಲಾಖೆಗಾಗ್ಲಿ ಹೋದ್ರೆ ಅಲ್ಲಿ ಕಂಪ್ಯೂಟರ್ ಆಪರೇಟರ್ ಇರಬಹುದು, ಅಥವಾ ಇನ್ಯಾವುದೋ ಒಂದು ಸ್ಪೆಷಲ್ ನಾಲೆಡ್ಜ್ ಬೇಕಾಗಿರುವಂತ ಸ್ಕಿಲ್ಸ್ ಬೇಕಾಗಿರುವಂತಹ ಒಂದು ಹುದ್ದೆ ಇರಬಹುದು. ಅದಕ್ಕೆ ಇವರು ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಕೊಡ್ತಾ ಇಲ್ಲ ಮತ್ತು ಅದಕ್ಕೆ ಆ ಹುದ್ದೆಗಳನ್ನ ತುಂಬುತ್ತಾ ಇಲ್ಲ. ಅದಕ್ಕೆ ಇವರು ಔಟ್ಸೋರ್ಸ್ ಮಾಡಿದ್ದಾರೆ. ಯಾವುದೋ ಒಬ್ಬ ಸ್ಥಳೀಯ ರಾಜಕಾರಣಿಯೋ ಅಥವಾ ಬೆಂಗಳೂರಲ್ಲಿರುವಂತಹ ಯಾವನೋ ದೊಡ್ಡ ರಾಜಕಾರಣಿಯ ಒಂದು ದೊಡ್ಡ ರಾಜಕಾರಣಿಗಳು ಅಥವಾ ದೊಡ್ಡ ಉದ್ದಿಮೆದಾರರು ಯಾವುದೋ ಒಂದು ಹ್ಯೂಮನ್ ರಿಸೋರ್ಸಸ್ ಏಜೆನ್ಸಿ ಇರುತ್ತೆ. ಆ ಏಜೆನ್ಸಿಗಳ ಮೂಲಕ ಈ ಹೊರಗುತ್ತಿಗೆ ನೌಕರರನ್ನ ನೇಮಕ ಮಾಡಿಕೊಳ್ಳಲಾಗುತ್ತೆ. ಆ ಹೊರಗುತ್ತಿಗೆ ನೌಕರರು 5 ವರ್ಷ 10 ವರ್ಷ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸಕ್ಕೆ ಬೇಕಾದಂತ ಎಲ್ಲ ಸಾಮರ್ಥ್ಯವನ್ನ, ಅರ್ಹತೆಯನ್ನ ಅವ್ರು ಪಡ್ಕೊಂಡಿದ್ದಾರೆ. ಆದ್ರೆ ಅವರು ಮಾಡ್ತಾ ಇರುವಂತದ್ದು 20,000 30,000ಕ್ಕೆ. ಆದರೆ ನಮ್ಮ ತೆರಿಗೆಯ ಹಣದಲ್ಲಿ, ಅಂದ್ರೆ ಜನರ ತೆರಿಗೆ ಹಣದಲ್ಲಿ ಸರ್ಕಾರ ಅವರಿಗೆ ಆ ಏಜೆನ್ಸಿಗೆ ಪೇ ಮಾಡ್ತಾ ಇರೋದು ಅದು 2ರಷ್ಟು 3ರಷ್ಟು. 70,000 80,000 ರೂಪಾಯಿ ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ಕೊಡಬೇಕು ಏನು ಸರ್ಕಾರ ಎಂಪ್ಲಾಯ್ಮೆಂಟ್ ಮಾಡ್ಕೊಂಡಾಗ. ಆದ್ರೆ 15-16 ಸಾವಿರಕ್ಕೆ 20,000 ಒಳಗಡೆ ಇವತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಅವರಿಗೆ 40-50 ಸಾವಿರ ರೂಪಾಯಿ ಈ ಏಜೆನ್ಸಿಗಳಿಗೆ ಕೊಡ್ತಾ ಇದೆ. ಕೋತಿ ತಾಂತಿಂದು ಮೇಕೆ ಬಾಯಿಗೆ ಒರೆಸಿದ ರೀತಿಯಲ್ಲಿ ಇವತ್ತು ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ತಮಗೆ ಬೇಕಾದಂತವರಿಗೆ ಏಜೆನ್ಸಿಯನ್ನ ಕೊಟ್ಟು ಅವರ ಮೂಲಕ 6 ಕಾಸಿಗೆ 3 ಕಾಸಿಗೆ ಜನರನ್ನು ನೇಮಕ ಮಾಡಿಕೊಂಡು ಇವತ್ತು ಆ ಕಡೆ ಅವರ ಬದುಕು ಇಲ್ಲ, ಈ ಕಡೆ ಜನರಿಗೆ ಸಿಗಬೇಕಾದಂತಹ ಒಳ್ಳೆಯ ಸೇವೆಗಳು ಸಿಗ್ತಾ ಇಲ್ಲ. ಈ ಹೊರಗುತ್ತಿಗೆ ನೌಕರರಿಗಂತೂ ಯಾವುದೇ ರೀತಿಯ ಸಾಮಾಜಿಕ ಭದ್ರತೆ ಇಲ್ಲ, ಆರ್ಥಿಕ ಭದ್ರತೆ ಇಲ್ಲ, ಉದ್ಯೋಗ ಭದ್ರತೆ ಇಲ್ಲ. ಅದರ ಜೊತೆಗೆ ನಾವು ಸಾರ್ವಜನಿಕರು ಅವರೇನಾದ್ರೂ ತಪ್ಪು ಮಾಡಿದಾಗ ಸರ್ಕಾರಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ, ಸರ್ಕಾರಿ ಸೇವೆಯನ್ನು ಒದಗಿಸುವಂತ ಸಂದರ್ಭದಲ್ಲಿ ಯಾವುದೇ ಅಕ್ರಮ, ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ, ನಿರ್ಲಕ್ಷ್ಯತನ ಮಾಡಿದ್ರು ಅವರನ್ನ ಪ್ರಶ್ನಿಸುವಂತಹ ಹಕ್ಕು ನಮಗೆ ಇಲ್ಲ. ಯಾಕೆಂದ್ರೆ ಅವರು ಹೊರಗುತ್ತಿಗೆ ನೌಕರರು. ಅವರು ಸರ್ಕಾರಿ ನೌಕರರಾಗಿದ್ರೆ ಲೋಕಾಯುಕ್ತದ ವ್ಯಾಪ್ತಿಗೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಇಲ್ಲೆಲ್ಲ ಬರ್ತಾರೆ. ಇವ್ರು ಯಾರು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗೋದಿಲ್ಲ, ಲೋಕಾಯುಕ್ತ ವ್ಯಾಪ್ತಿಗೆ ಬರೋದಿಲ್ಲ. ಅವ್ರ ಮೇಲೆ ಏನಾದ್ರು ದೂರು ಕೊಟ್ರೆ ಅಲ್ಲಿ ದೂರು ಕೊಟ್ಟಾದ ಮೇಲೆ ಆ ಅಧಿಕಾರಿಗಳು ಆ ಏಜೆನ್ಸಿಯವ್ರ ಜೊತೆ ಮಾತಾಡ್ಕೊಂಡು ಇವನನ್ನ ಇಲ್ಲಿಂದ ಅಲ್ಲಿಗೋ ಅಲ್ಲಿಂದ ಇಲ್ಲಿಗೋ ಶಿಫ್ಟ್ ಮಾಡಬಹುದು ಅಥವಾ ಕೆಲಸದಿಂದನೂ ಕೈ ಬಿಡಬಹುದು. ಅದು ದೊಡ್ಡ ವಿಚಾರ ಬಿಟ್ರೆ. ಆದ್ರೆ ಮಿಕ್ಕಾಗೆ ಸರ್ ಅವ್ರ ಔಟ್ಸೋರ್ಸ್ ನಾವೇನ್ ಮಾಡೋದಿಕ್ಕಾಗುತ್ತೆ, ಔಟ್ಸೋರ್ಸ್ ಮಾಡ್ಕೊಂಡಿದೀವಿ, ಏಜೆನ್ಸಿಗೆ ಹೇಳ್ತೀವಿ ಅಂತ. ಇಂತಹ ಹಲವಾರು ಔಟ್ಸೋರ್ಸ್ ಮಾಡಿಕೊಂಡು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡಿರುವಂತಹ ಜನರನ್ನ ಈ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಎಷ್ಟೋ ಕಡೆಗಳಲ್ಲಿ ಏಜೆಂಟ್ ಅನ್ನಾಗಿಟ್ಟುಕೊಂಡು ಅವ್ರ ಮೂಲಕ, ಯಾಕಂದ್ರೆ ಅವ್ರು ತಗೊಂಡ್ರೆ ಇವ್ರು ಬರಲ್ವಲ್ಲ, ಇವ್ರಿಗೆ ತಲೆಗೆ ಬರಲ್ವಲ್ಲ, ಹಾಗಾಗಿ ಅವ್ರ ಮೂಲಕ ಎಲ್ಲಾ ಲಂಚ ತೆಗೆದುಕೊಳ್ಳೋದು, ಭ್ರಷ್ಟಾಚಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಹೊಣೆಗಾರಿಕೆ ಇಲ್ಲದ ವ್ಯವಸ್ಥೆಯನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಹೀಗಿರುವಾಗ 10-15 ಲಕ್ಷ ಜನ ಏನು ಇವತ್ತು ಇನ್ನೂ ಜಾಸ್ತಿ, ಬಹುಶಃ 20 ಲಕ್ಷ ಜನ ಏನು ಏಜ್ ಬಾರ್ ಆಗದಿರುವಂತವರು, 20, 21, 22 ವರ್ಷ ಆಗಿ ಇನ್ನು ಏಜ್ ಬಾರ್ ಆಗದೆ ಬೆಂಗಳೂರಲ್ಲೋ, ಮೈಸೂರಲ್ಲೋ, ಧಾರವಾಡದಲ್ಲೋ, ಗುಲ್ಬರ್ಗದಲ್ಲೋ, ಬಿಜಾಪುರದಲ್ಲೋ, ಬೆಳಗಾಮಲ್ಲೋ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೋಚಿಂಗ್ ತಗೊಳ್ತಾ, ಟ್ಯೂಷನ್ ತಗೊಳ್ತಾ, ತಿಂಗಳುಗಟ್ಲೆ ಎಲ್ಲೆಲ್ಲೋ ಹೋಗಿ, ಅದು ರೆಸಿಡೆನ್ಷಿಯಲ್ ಟೀಚಿಂಗ್ ಬೇರೆ ಇರುತ್ತೆ, ಅದಕ್ಕೆ 16,000 ರೂಪಾಯಿ ಖರ್ಚು ಮಾಡಿಕೊಂಡು ಕೆಲವೊಂದ್ಸಲ ವರ್ಷಗಟ್ಲೆ ಒಂದು PG-ನಲ್ಲೋ ಅಥವಾ ಯಾವುದೋ ಒಂದು ಬಾಡಿಗೆ ಮನೆಯಲ್ಲೋ ಇದ್ಕೊಂಡು ಯೂನಿವರ್ಸಿಟಿಗಳಲ್ಲೋ ಲೈಬ್ರರಿಗಳಲ್ಲೋ ಓದ್ಕೊಂಡು ಸರ್ಕಾರ ಇದ್ಯಾವುದೋ ನನ್ನ ಅರ್ಹತೆಗೆ ತಕ್ಕನಾದಂತಹ ಒಂದು ಉದ್ಯೋಗ ಸರ್ಕಾರದಲ್ಲಿ ಖಾಲಿ ಇದೆ, ಇವತ್ತು ನಾಳೆನೋ ಅವರು ಕಾಲ್ಫಾರ್ ಮಾಡ್ತಾರೆ, ಅದರಲ್ಲಿ ಆ ಪರೀಕ್ಷೆಯಲ್ಲಿ ನಾನು ಬರೆದ್ರೆ ಪಾಸ್ ಆದ್ರೆ ಇಂಟರ್ವ್ಯೂನಲ್ಲಿ ಆಯ್ತು ಅಂದ್ರೆ ನನಗೆ ಒಳ್ಳೆಯ ಉತ್ತಮವಾದಂತಹ ಒಂದು ಉದ್ಯೋಗ ಭದ್ರತೆ ಇರುವಂತಹ, ಕೈ ತುಂಬಾ ಸಂಬಳ ಬರುವಂತಹ ಕೆಲಸ ಸಿಗುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಈ ಎಲ್ಲ ಟ್ಯೂಷನ್ಗೆ ಹೋಗ್ತಾ, ಕೋಚಿಂಗ್ ತಗೊಳ್ತಾ, ಹಗಲು ರಾತ್ರಿ ಅದೇನೋ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಅಭ್ಯಾಸದಲ್ಲಿ ನಿರತರಾಗಿರುವಂತಹ ಯುವಕ ಯುವತಿಯರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ನಿಮ್ಮ ಕನಸುಗಳು, ನಿಮ್ಮ ಆಸೆಗಳು ಬಹುತೇಕವಾಗಿ ಭಗ್ನವಾಗಲಿವೆ. ಯಾಕೆಂದ್ರೆ ಸರ್ಕಾರ ಈ ಯಾವ ಹುದ್ದೆಗಳನ್ನು ತುಂಬಿಸುವ ಮನಸ್ಥಿತಿಯನ್ನ ಇಟ್ಟುಕೊಂಡಿಲ್ಲ.
ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರ ಮತ್ತೆ ಜನತಾದಳ ಕಾಂಗ್ರೆಸ್ ಸರ್ಕಾರ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ನಾವು ನೋಡ್ಕೊಂಡೇ ಬರ್ತಾ ಇದೀವಿ ಕಳೆದ 12 ವರ್ಷಗಳಲ್ಲಿ. ನಾವು ಎಲ್ಲಾ ಸರ್ಕಾರಿ ಹುದ್ದೆಗಳನ್ನು ತುಂಬಿಸ್ತೀವಿ, ಚುನಾವಣಾ ಪೂರ್ವ ಘೋಷಣೆ, ಆಶ್ವಾಸನೆ. ಅದರ ನಂತರ ಈ ಯುವಕ ಯುವತಿಯರಿಗೆ, ಕನ್ನಡಿಗ ಯುವಕ ಯುವತಿಯರಿಗೆ ಕೊಡುವಂತದ್ದು ಒಂದು ಕೈಯಲ್ಲಿ ಚಿಪ್ಪು, ಇನ್ನೊಂದು ಕೈಯಲ್ಲಿ ಚೆಂಬು. ಇತ್ತೀಚೆಗೆ ಏನೋ ಅಪರೂಪಕ್ಕೆ ಅನ್ನುವಂತೆ ಒಂದಷ್ಟು ಸಾವಿರ ಶಿಕ್ಷಕರ ನೇಮಕಾತಿ ಆಯಿತು. ಬಹಳ ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸರ ನೇಮಕಾತಿ ಆಯಿತು. ಈಗಲೂ ನಮ್ಮ ರಾಜ್ಯದಲ್ಲಿ ಸುಮಾರು 70-80 ಪೊಲೀಸರ ಅಗತ್ಯ ಇದೆ. ಅಷ್ಟು ಜನರ ನೇಮಕಾತಿ ಆಗಬೇಕಾಗಿದೆ. ಕೆಳ ಹಂತದಿಂದ ಹಿಡಿದು ಯೂನಿವರ್ಸಿಟಿಗಳ ತನಕ ಶಿಕ್ಷಣ ಇಲಾಖೆಯಲ್ಲಿ ಸಾವಿರಾರು, 16,000, ಬಹುಶಃ 50,000-70,000 ಇರಬಹುದು ಅಷ್ಟು ಶಿಕ್ಷಕರ, ಲೆಕ್ಚರರ್ಗಳ ನೇಮಕಾತಿ ಆಗಬೇಕಾಗಿದೆ. ಸರ್ಕಾರ ಮಾಡ್ತಾ ಇಲ್ಲ. ರಾಜ್ಯಾದ್ಯಂತ ಇರುವಂತಹ ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ನಮ್ಮದೇ ತೆರಿಗೆ ಹಣವನ್ನ ಖರ್ಚು ಮಾಡಿ CT ಸ್ಕ್ಯಾನ್ ಮೆಷಿನ್, MRI ಮೆಷಿನ್, ಎಕ್ಸ್ರೇ ಮೆಷಿನ್, ಈ ತರ ಕೋಟಿ ರೂಪಾಯಿಯ ಮೆಷಿನ್ ಗಳನ್ನ ತಂದು ಆಸ್ಪತ್ರೆಗಳಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಆ ಮೆಷಿನ್ ಅನ್ನ ಬಳಸುವಂತಹ ಅನುಭವ ಇರುವಂತಹ ಟೆಕ್ನಿಷಿಯನ್ಸ್ ನ ನೇಮಕ ಮಾಡಿಕೊಳ್ಳದೆ ಕೋಟ್ಯಾಂತರ ರೂಪಾಯಿ ಮೆಷಿನ್ ಗಳಿಗೆ ಇವತ್ತು ತುಕ್ಕಿಡಿಸ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಇವತ್ತು ನೀವು ಏನು ನಾವು ಹಲವಾರು ಸಂದರ್ಭಗಳಲ್ಲಿ ಹೇಳಿದೀವಿ, ಇದೊಂದು ಭ್ರಷ್ಟ, ಅಯೋಗ್ಯ, ಜನವಿರೋಧಿ ವ್ಯವಸ್ಥೆ. ಯುವಕ ಯುವತಿಯರ ಪರವಾಗಿ ಈ ನಾಡನ್ನ ಕಟ್ಟಬೇಕು ಅಂತ ಇರುವಂತಹ ವ್ಯವಸ್ಥೆ ಅಲ್ಲ ಇದು. ಅವರ ಪರವಾಗಿರುವಂತಹ ವ್ಯವಸ್ಥೆ ಅಲ್ಲ ಇದು. ಹಾಗಾಗಿ ಇವತ್ತು ನೀವು ಧ್ವನಿಗೆತ್ತಲಿಲ್ಲ, ಮಾತನಾಡಲಿಲ್ಲ, ಸಾಧ್ಯವಾದರೆ ಹೋರಾಟಕ್ಕೆ ಬೀದಿಗಿಳಿಲಿಲ್ಲ ಅಂದ್ರೆ ಸತ್ಯವಾಗಿ ಈ ಸರ್ಕಾರಗಳು ಖಾಲಿ ಇರುವ ಹುದ್ದೆಗಳನ್ನು ತುಂಬಿಸೋದಿಲ್ಲ. ಈಗ ಉದಾಹರಣೆಗೆ 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ತುಂಬಿದ್ರೆ ಅದರಲ್ಲಿ ಸುಮಾರು 50%ಕ್ಕಿಂತ ಹೆಚ್ಚು ಜನ ವಿಶೇಷವಾಗಿ ಹಿಂದುಳಿದ ಮತ್ತು ದಲಿತ ವರ್ಗದ ಸಮುದಾಯಗಳ ಯುವಕ ಯುವತಿಯರಿಗೆ ಕೆಲಸ ಸಿಗುತ್ತೆ. ಯಾಕೆಂದ್ರೆ 50% ಮೀಸಲಾತಿ ಇದೆ ಅಲ್ಪಸಂಖ್ಯಾತರಿಗೆ ಮತ್ತು ಹಿಂದುಳಿದವರಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ. ಸಾಮಾಜಿಕ ನ್ಯಾಯ ಸಾಧ್ಯವಾಗುತ್ತೆ ಒಂದಷ್ಟರ ಮಟ್ಟಿಗೆ. ಅವರು ಸಾಮಾನ್ಯ ವರ್ಗದಲ್ಲೂ ಸ್ಪರ್ಧೆ ಮಾಡಬಲ್ಲವರಾಗಿದ್ರೆ ಸಾಮಾನ್ಯ ವರ್ಗದಲ್ಲಿಯೂ ಅವರನ್ನ ಕೆಲಸಕ್ಕೆ ತಗೊಂಡು ಅವರ ತೆರವಾದ ಸ್ಥಾನಕ್ಕೆ ಮತ್ತೆ ಅದೇ ರಿಸರ್ವೇಶನ್ ಕೋಟಾದಿಂದ ನೇಮಕಾತಿಗಳಾಗುತ್ತೆ. ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸಾಮಾಜಿಕ ಬದಲಾವಣೆಗಳಿಗೆ ಕಾರಣ ಆಗುತ್ತೆ ಇವೆಲ್ಲವೂ. ಅದರ ಜೊತೆಗೆ 3 ಲಕ್ಷ ಕುಟುಂಬಗಳು ಅಂದರೆ ಅವರ ಮೇಲೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವಲಂಬಿತವಾಗಿರುವಂತಹ ಕುಟುಂಬಗಳನ್ನ ಯೋಚನೆ ಮಾಡಿ, ಆ ಕುಟುಂಬಗಳು ಸುಮಾರು 10-15 ಲಕ್ಷ ಕುಟುಂಬಗಳು ಬಡತನ ರೇಖೆಯಿಂದ ಹೊರಗೆ ಬರ್ತವೆ. ಇಷ್ಟು ಜನರಿಗೆ ಸರ್ಕಾರಿ ಹುದ್ದೆ ಕೊಡೋದ್ರಿಂದಾಗಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಸಿಗುತ್ತೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳ್ಳೆಯ ಆರೋಗ್ಯ ಭಾಗ್ಯ ಸಿಗುತ್ತೆ. ಸರ್ಕಾರಿ ಕಚೇರಿಗೆ ಹೋದಾಗ ಇವತ್ತು ಆ ಕೇಸ್ ವರ್ಕರ್ ಇಲ್ಲ, ಈ ಕೇಸ್ ವರ್ಕರ್ ಇಲ್ಲ ಅನ್ನುವಂತ ಸುಳ್ಳುಗಳನ್ನು ಹೇಳೋದನ್ನ ಬಿಟ್ಟು ಪ್ರತಿಯೊಂದು ಕೆಲಸಕ್ಕೂ ನಿಗದಿಪಡಿಸಿರುವಂತಹ ವ್ಯಕ್ತಿಯನ್ನು ನೇಮಕ ಮಾಡಿರೋದ್ರಿಂದಾಗಿ ನಮ್ಮ ಕೆಲಸ ನಾವು ಓದೋ ದಿನವೇ ಆಗಬೇಕಾಗುತ್ತೆ. ಇವತ್ತು ಆ ಕೇಸ್ ವರ್ಕರ್ ಇಲ್ಲ, ಈ ಕೇಸ್ ವರ್ಕರ್ ಇಲ್ಲ, ಅವನ ರಾಜ್ಯದಲ್ಲಿ ಹೋಗಿದ್ದಾನೆ, ಇವನು ಪ್ರಭಾರಿ ಆಗಿದ್ದಾನೆ ಅಂತ ಹೇಳ್ಕೊಂಡು ಆಟ ಆಡಿಸ್ಕೊಂಡು ನಮ್ಮ ಭ್ರಷ್ಟ ಅಧಿಕಾರಿಗಳು ಇದನ್ನೇ ಕಾರಣವಾಗಿಟ್ಕೊಂಡು ಇದನ್ನೇ ಸಬು ಬೇಡ್ಕೊಂಡು ಲಂಚ ಹೊಡಿತಾ ಇದ್ದಾರೆ. ಇವರಿಗೆ ಲಂಚ ಹೊಡೆಯೋದಿಕ್ಕೆ ಒಂದು ದೊಡ್ಡ ಗುರಾಣಿ ಸಬೂಬು ಏನು ಅಂದ್ರೆ ಆ ಕೇಸ್ ವರ್ಕರ್ ಇಲ್ಲ, ಅವರಿಲ್ಲ, ಇವರಿಲ್ಲ, ಸ್ಟಾಫ್ ಇಲ್ಲ ಅನ್ನುವ ಕಾರಣಕ್ಕಾಗಿ ಇನ್ಯಾರೋ ಒಬ್ರು ಹೋಗಿ ಸರ್ ಏನಾದ್ರು ಮಾಡ್ಕೊಡಿ ಸರ್ ಅಂತೇಳಿ ಸಾವಿರ ಲಕ್ಷಗಳು ಲಂಚ ಕೊಡ್ತಾರೆ. ಆದ್ರಿಂದ ಇವರು ನಯ ಸುಳ್ಳುಗಳನ್ನ ಮುಂದುವರಿಸ್ತಾ ಯಾವ ದುಡ್ಡು ಕೊಟ್ಟಿರ್ತಾರೋ ಅವರಿಗೆ ಆದ್ಯತೆ ಮೇರೆಗೆ, ಪ್ರಯಾರಿಟಿ ಮೇರೆಗೆ ಅವರ ಕೆಲಸ ಮಾಡಿಕೊಡ್ತಾರೆ. ಹಾಗಾಗಿ ಸರ್ಕಾರಿ ಹುದ್ದೆಗಳನ್ನ ಕಂದಾಯ ಇಲಾಖೆ, ನಮ್ಮ ನಗರಾಡಳಿತ ಇಲಾಖೆ, BBMP ಇರಬಹುದು, ಗ್ರೇಟರ್ ಬೆಂಗಳೂರು ಅಂತ ಇವಾಗ ಏನ್ ಬಂದಿದೆ, ಎಷ್ಟೋ ಕಾರ್ಪೊರೇಷನ್ಗಳಲ್ಲಿ, ಪುರಸಭೆಗಳ, ನಗರಸಭೆಗಳಲ್ಲಿ ಸಮಯಕ್ಕೆ ಸರಿಯಾಗಿ ನಮಗೆ ಬೇಕಾಗಿರುವಂತಹ ಲೈಸೆನ್ಸ್ ಇರಬಹುದು, ರೇಷನ್ ಕಾರ್ಡ್ ಇರಬಹುದು, ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಇರಬಹುದು, ಈ ತರಹದ ಎಲ್ಲ ಲೈಸೆನ್ಸ್ಗಳು ನಮಗೆ ಅಲ್ಲಿ ಸಮಯಕ್ಕೆ ಸರಿಯಾಗಿ 1-2 ದಿವಸದಲ್ಲಿ ಸಿಗೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಆ ಪರ್ಟಿಕ್ಯುಲರ್ ಕೇಸ್ ವರ್ಕರ್ ಪ್ರತಿ ದಿವಸ ಕೆಲಸಕ್ಕೆ ಬರ್ತಾನೆ ಮತ್ತು ಅವನಿಗೆ ಜವಾಬ್ದಾರಿ ನಿಗದಿಯಾಗಿದೆ. ಇದು ಇಷ್ಟೇ ಅಲ್ಲ, ಯಾರೋ ಒಂದಷ್ಟು ಜನ ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡ್ರು ಅದರಿಂದಾಗಿ ಅವ್ರಿಗೆ ಮಾತ್ರ ಅನುಕೂಲ ಆಗುತ್ತೆ, ಅವರೇನು ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾರೆ, ಇಲ್ಲ, ಅದರ ಪರೋಕ್ಷ ಸಕಾರಾತ್ಮಕ ಪರಿಣಾಮ ರಾಜ್ಯದ ಜನರ ಮೇಲೆ ಆಗುತ್ತೆ. ಹಾಗಾಗಿ ಇವೆಲ್ಲ ಕಾರಣಗಳಿಂದಾಗಿ ಇವತ್ತು ಸರ್ಕಾರ ಸ್ಟಾಫಿಂಗ್ ಎಷ್ಟಿರಬೇಕು ಅಷ್ಟನ್ನ ನೇಮಕ ಮಾಡಿಕೊಳ್ಳೇಬೇಕಾಗುತ್ತೆ. ಹಾಗಾದ್ರೆ ಇವತ್ತು ಸರ್ಕಾರ ಹೇಗೆ ನಡೀತಾ ಇದೆ? ಸರ್ಕಾರ ಹೊರಗುತ್ತಿಗೆ ಜೀತ ಪದ್ಧತಿ ಆಧಾರದ ಮೇಲೆ ನಡೀತಾ ಇದೆ, ಲೈಸೆನ್ಸ್ ಏನಂತಾರೆ ಏಜೆನ್ಸಿಗಳ ಆಧಾರದ ಮೇಲೆ ನಡೀತಾ ಇದೆ. ಮತ್ತೆ ಇಷ್ಟು ಜನ ಸರ್ಕಾರಿ ಉದ್ಯೋಗಗಳಲ್ಲಿ ತುಂಬಿದ್ರೆ ಅದು ರಾಜ್ಯದ ಆದಾಯವೂ ಸಹ ಅದರಿಂದ ಜಾಸ್ತಿ ಆಗುತ್ತೆ. ಇವತ್ತು ಕಮರ್ಷಿಯಲ್ ಟ್ಯಾಕ್ಸ್ ಇರಬಹುದು, GST ಕಲೆಕ್ಷನ್ ಇರಬಹುದು,
ಕಂದಾಯದಿರಬಹುದು, ನಗರಾಡಳಿತಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಇರಬಹುದು. ಯೋಗ್ಯರಾದಂತಹ ಅರ್ಹರಾದಂತಹ ಜನ ಅಲ್ಲಿದ್ದಾಗ ಜನ ತಪ್ಪದೆ ಹೋಗಿ ತಮ್ಮ ತೆರಿಗೆಯನ್ನ ಪಾವತಿ ಮಾಡ್ತಾರೆ. ಮತ್ತೆ ಅಧಿಕಾರಿಗಳು ಸಹ ಪ್ರತಿ ವರ್ಷವೂ ತೆರಿಗೆ ಪಾವತಿಯನ್ನ ಖಾತ್ರಿ ಮಾಡಿಕೊಳ್ತಾರೆ. ತೆರಿಗೆ ಪಾವತಿ ಖಾತ್ರಿ ಆಯಿತು ಅಂದ್ರೆ ಸರ್ಕಾರದ ಆದಾಯ ರೆಗ್ಯುಲರ್ ಆಗಿ ಬಹಳ ಚೆನ್ನಾಗಿ ಆಗುತ್ತೆ. ಇವತ್ತು ನಮ್ಮ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿರುವಂತಹದ್ದು ಅವನೊಬ್ಬ ಸಬ್ ರಿಜಿಸ್ಟ್ರಾರ್, ಒಬ್ಬ FD ಬಹುಶಃ, ಮಿಕ್ಕದವರೆಲ್ಲ ಔಟ್ಸೋರ್ಸ್. ಆದ್ರಿಂದಾನೇ ಅವರಿಲ್ಲ ಇವರಿಲ್ಲ ಅಂತೇಳಿ ಸಬ್ ರಿಜಿಸ್ಟ್ರಾರ್ಗಳು ಲಂಚ ತಗೊಂಡು ಮಾರ್ಕೆಟ್ ರೇಟ್ಗಿಂತ ಕಡಿಮೆ ದರದಲ್ಲಿ ರಿಜಿಸ್ಟರ್ ಮಾಡಿಕೊಡ್ತಾರೆ. ಆವತ್ತು ಈ ಸಮಸ್ಯೆಗಳೆಲ್ಲ ಬಗೆಹರಿದು ತಕ್ಷಣಕ್ಕೆ ಜನರಿಗೆ ಒಳ್ಳೆಯ ನಮ್ಮ ಟ್ಯಾಕ್ಸು ಕಡಿಮೆ ಇದ್ದು ಅದು ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ರಹಿತವಾಗಿತ್ತು ಅಂದ್ರೆ ಜನ ತಮ್ಮ ಮೌಲ್ಯ ಏನಿದೆ, ತಮ್ಮ ಆಸ್ತಿಯ ಮೌಲ್ಯ ಅಷ್ಟನ್ನೇ ಹೇಳಿ ಅದಕ್ಕೆ ಬೇಕಾದಂತ ತೆರಿಗೆ ಕಟ್ತಾರೆ. ಇವತ್ತು ಬಹುತೇಕ ಜನ ತೆರಿಗೆ ಕಳ್ತನ ಯಾಕೆ ಮಾಡ್ತಾ ಇದ್ದಾರೆ? ನಾವು ಕಟ್ಟುವಂತ ತೆರಿಗೆ ಕಳ್ಳರ, ಖದೀಮರ, ಅಯೋಗ್ಯರ, ನೀಚರ ಜೇಬಿಗೆ ಹೋಗ್ತಾ ಇದೆ. ಅದು ಜನರ ಒಳಿತಿಗಾಗ್ತಾ ಇಲ್ಲ. ನಮ್ಮ ಒಳಿತಂತೂ ಅದರಿಂದ ನಮ್ಮ ಒಳಿತಿಗಂತೂ ಅದಾಗ್ತಾ ಇಲ್ಲ ಅನ್ನುವಂತಹ ಭಾವನೆಯಲ್ಲಿ. ಹಾಗಾಗಿ ಇವೆಲ್ಲ ಸಂದರ್ಭ, ಇವೆಲ್ಲ ಆಯಾಮಗಳಲ್ಲಿ ನಾವು ಯೋಚನೆ ಮಾಡಿದಾಗ ಇನ್ನು 10 ಆಯಾಮಗಳಿದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ರಾಜ್ಯದ ಜನ ಚೆನ್ನಾಗಿರ್ಬೇಕು ಅಂದ್ರೆ ಸರ್ಕಾರಿ ಹುದ್ದೆಗಳು ಖಾಲಿ ಇರಬಾರದು. ಈ ಸರ್ಕಾರಿ ಹುದ್ದೆಗಳು ಖಾಲಿ ಇರೋದ್ರಿಂದಾಗಿ ಇವತ್ತು ದುರಾಡಳಿತ, ಭ್ರಷ್ಟಾಚಾರ ಹೆಚ್ಚಾಗಿದೆ. ಒಳ್ಳೆಯ ಜನ ಈ ನೇಮಕಾತಿಗಳಲ್ಲಿರುವಂತಹ ಅಕ್ರಮಗಳು 2 ಕೋಟಿ ಕೊಟ್ಟು ಇವತ್ತು ನೀವು PSI ಆಗೋದಕ್ಕೆ ಸಿದ್ಧವಿದ್ದೀರಾ. ಎಷ್ಟೋ ಜನ ಈ ಎಕ್ಸಾಮ್ಗಳು ಸಿದ್ಧವಾಗ್ತಿರೋರು. ಆದ್ರೆ ಯಾಕೆ ಬಂತು ಆ ಪರಿಸ್ಥಿತಿ? ನಿಯಮಿತವಾಗಿ ಕಾಲಕ್ಕೆ ನೇಮಕಾತಿ ಆಗಿದ್ರೆ ಆ ಕಾಂಪಿಟೇಷನ್ ಇರೋದಿಲ್ಲ. ಕಾಂಪಿಟೇಷನ್ ಯಾಕೆ ಬಂದಿದೆ? 5 ವರ್ಷ 10 ವರ್ಷಕ್ಕೊಂದ್ಸಲ ಕಾಲ್ ಮಾಡ್ತಾರೆ. ಹಾಗಾಗಿ ಈ ಅವಕಾಶ ತಪ್ಪಿಸ್ಕೊಂಡ್ರೆ ನಮಗೆ ಮತ್ತೆ ಮುಂದಿನ ವರ್ಷ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಯಾವನ್ನಾದ್ರೂ ಸರಿ ಹಿಡ್ಕೊಂಡು ಯಾರನ್ನಾದ್ರೂ ಏನಾದ್ರೂ ಸರಿ ಮಾಡಿ ದುಡ್ಡು ಒಟ್ಟಿನಲ್ಲಿ ತಗೊಂಡೋಗಿ ಕೊಟ್ಟು ನಾವು ನಮ್ಮ ಕೆಲಸ ಖಾತ್ರಿ ಮಾಡ್ಕೊಳ್ಬೇಕು. ಯಾಕಂದ್ರೆ ನಮ್ಗೆ ಏಜ್ ಬಾರ ಆಗ್ಬಿಡುತ್ತೆ, ಮುಂದಿನ ಸಲ ಈ ಕೆಲಸ ಸಿಗೋದಿಲ್ಲ ಮುಂದಿನ ವರ್ಷಕ್ಕೆ ಅಂತ. ಹಾಗಾಗಿ ನಿಯಮಿತವಾಗಿ ಪ್ರತಿ ವರ್ಷ UPSC ಆದಾಗೆ ಪ್ರತಿ ವರ್ಷ UPSC ಎಕ್ಸಾಮ್ಸ್ ನಡೆಯುತ್ತೆ. ಪ್ರತಿ ವರ್ಷ IAS, IPS, IRS, IFS ಈ ತರಕ್ಕೆ ನೇಮಕಾತಿಗಳು ನಡೀತಾ ಇರುತ್ತೆ. ಆದ್ರಿಂದಾನೇ ಅಲ್ಲಿ ಅದೊಂದಷ್ಟು ಪಾರದರ್ಶಕವಾಗಿದೆ ಮತ್ತು ಬಹಳ ಶಿಸ್ತುಬದ್ಧವಾಗಿ ನಡೆಯುತ್ತೆ. ನಮ್ಮ KPSC ನೋಡಿ, ಪರಮ ಭ್ರಷ್ಟ, ಅಯೋಗ್ಯ, ನೀಚ, ಅಧಮ ಸಂಸ್ಥೆ KPSC ಅನ್ನುವಂಥದ್ದು. ಈ ಪ್ರತಿ ಸಲಕ್ಕೂ ಆಯಾಯ ಪಕ್ಷಗಳ ಸರ್ಕಾರಗಳು ಆ ಪಕ್ಷಗಳ ಗುಲಾಮರಿಗೆ KPSCಯಲ್ಲಿ ಮೆಂಬರ್ಗಳನ್ನ ಮಾಡಿ KPSC ಮೆಂಬರ್ಗಳು ಹುದ್ದೆಗಳನ್ನ ಮಾರಾಟ ಮಾಡ್ಕೊಳ್ಳೋದಿಕ್ಕೆ ನಿಲ್ಲುವ ಹಾಗೆ ಮಾಡಿದ್ದಾರೆ. ಹಾಗಾಗಿ ಇವೆಲ್ಲ ವ್ಯವಸ್ಥೆ ಸರಿ ಹೋಗಬೇಕು. ಹೀಗಾಗಿ ಇದಾಗಬೇಕು ಅಂದ್ರೆ ನಾವು ಹೋರಾಟಗಾರರು, ನಮ್ಮಂತಹ ಪಕ್ಷಗಳು ನಾವು ವಿಚಾರಗಳನ್ನ ಮಾತನಾಡಿ ನಾವೆಷ್ಟೇ ಕಂಠ ಶೋಷಣೆ ಮಾಡಿದ್ರು ಆಗೋದಿಲ್ಲ. ನಾವು 10 ಹೋರಾಟಗಳನ್ನ ಮಾಡಿದೀವಿ, ಕರೆ ಕೊಟ್ಟಿದ್ದೀವಿ. ಆದ್ರೆ ಯುವಜನರು ಸಹ ಇವತ್ತಿನ ಸಂದರ್ಭದಲ್ಲಿ ಒಂದು ವಿಸ್ಮೃತಿಯಲ್ಲೋ ಜಾತಿ, ಕೋಮು, ಮತ ಅನ್ನುವಂತಹ ಕ್ಷುದ್ರ ವಿಚಾರಗಳಿಗೆ ಬಲಿಯಾಗಿದ್ದಾರೆ. ಆದ್ರೆ ಅಲ್ಲಿ ನೋಡಿದ್ರೆ ಪರೀಕ್ಷೆ ಬರೆಯೋದಕ್ಕೂ ಸಿದ್ಧವಾಗಿದ್ದಾರೆ. ಒಂದಷ್ಟು ಜನ ಪರೀಕ್ಷೆ ಜೊತೆಗೆ ದುಡ್ಡನ್ನು ಇಟ್ಟುಕೊಂಡು ಕೆಲಸ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಬಗ್ಗೆ ನೋಡ್ತಾ ಇದ್ದಾರೆ. ಪ್ರಾಮಾಣಿಕತೆ ಇಲ್ಲದೆ ನನಗೆ ಕೆಲಸ ಸಿಕ್ಕದೆ ಸಾಕು ಅನ್ನುವಂತ ರೀತಿಯಲ್ಲಿರುವಂತಹ ಭ್ರಷ್ಟರು ಸಹ ಅನೇಕ ಜನ ಇದ್ದಾರೆ. ಹೀಗಾಗಿ ಇವತ್ತು ಪ್ರಾಮಾಣಿಕವಾಗಿರುವಂತಹ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರುವಂತಹ ಯುವಕ ಯುವತಿಯರಿಗೆ ನಾನು ಕೈ ಮುಗಿದು ನಿಮ್ಮ ಒಳಿತಿಗಾಗಿ, ರಾಜ್ಯದ ಒಳಿತಿಗಾಗಿ ಕೇಳ್ಕೊಳ್ತಾ ಇದ್ದೀನಿ. ಧ್ವನಿ ಎತ್ತಿ, ಸರ್ಕಾರದ ಮೇಲೆ ಒತ್ತಡ ತನ್ನಿ. ನಿಮ್ಮ MLA MP ಗೆ ಫೋನ್ ಮಾಡಿ, ಪತ್ರ ಬರೀರಿ, ಪತ್ರಿಕೆಗಳಿಗೆ, ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿ, ಒತ್ತಾಯ ಹೇರಿ. ಇದೇ ಧಾರವಾಡದಲ್ಲಿ ಇದೇ 17ನೇ ತಾರೀಕು ಏನ್ ಸಮಾವೇಶ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಹಮ್ಮಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಸಂಘಟನೆ, ಯಾವ ಸಮಿತಿ ಅಂತ ಗೊತ್ತಿಲ್ಲ. ಆದ್ರೆ ನಾವು ವೈಯಕ್ತಿಕವಾಗಿ ನಾನು ಮತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ಇಂತಹ ಬೇಡಿಕೆಗಳ ಪರವಾಗಿದ್ದೀವಿ. ಯಾರೇ ಆಗಲಿ ಸರ್ಕಾರಿ ಹುದ್ದೆಗಳನ್ನ ತುಂಬಿಸಿ ಅಂತ ಕಾಂಗ್ರೆಸ್ ಪಕ್ಷದ ಒಂದು ಘಟಕ ಆಗಲಿ, ಬಿಜೆಪಿ ಪಕ್ಷದ ಘಟಕ ಆಗಲಿ, JDS ಪಕ್ಷದ ಘಟಕ ಆಗಲಿ, ಯಾರೇ ಹೋರಾಟ ಮಾಡಿದ್ರು ಅದಕ್ಕೂ ಸಹ ನಮ್ಮ ಬೆಂಬಲ ಇರುತ್ತೆ. ಆದ್ರೆ ಈ ಯಾವ ಕದೀಮರು, 3 ಪಕ್ಷಗಳ ಕದೀಮರ ಅಂಗ ಘಟಕಗಳಾಗ್ಲಿ, ವಿದ್ಯಾರ್ಥಿ ಘಟಕಗಳಾಗ್ಲಿ, ಯುವ ಘಟಕಗಳಾಗ್ಲಿ ಈ ವಿಚಾರವಾಗಿ ಹೋರಾಟ ಮಾಡಿರೋದೇ ಇಲ್ಲ. ಯಾಕೆಂದ್ರೆ ಅವರ ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ ಅವರಿಗೆ. ಈಗ ಬಿಜೆಪಿಯವರು ಬಂದು ಅಧಿಕೃತ ವಿರೋಧ ಪಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬಿ ಅಂತ ಹೋರಾಟ ಮಾಡಿದ್ರೆ ಜನ ನಗುತ್ತಾರೆ, ಮತ್ತೆ ಅವರನ್ನ ಛೀ ಅಂತ ದೂರ ಸರಿಸ್ತಾರೆ, ಒಂಥರ ಅವಮಾನ ಮಾಡ್ತಾರೆ. ಯಾಕೆಂದ್ರೆ ನೀವು ಅಧಿಕಾರದಲ್ಲಿದ್ದಾಗ ಏನಪ್ಪಾ ಮಾಡಿದ್ರಿ ಅಂತ. ಇವತ್ತು ಅಧಿಕಾರದಲ್ಲಿರುವಂತ ಕಾಂಗ್ರೆಸ್ ಪಕ್ಷ ಅಂತನೂ ಅದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತು ಯಾರಾದ್ರೂ ಮಾಡಬೇಕು ಅಂದ್ರೆ ಸ್ವತಂತ್ರವಾದಂತಹ ನಮ್ಮ ತರಹದ ಪಕ್ಷಗಳು ಅಥವಾ ಸ್ವತಂತ್ರವಾಗಿರುವಂತಹ ಸಂಘಟನೆಗಳು ಮಾತ್ರ. ಹಾಗಾಗಿ ಪ್ರಾಮಾಣಿಕವಾಗಿ ಯಾವುದೇ ಸಂಘಟನೆ ಈ ಹೋರಾಟದ ತೊಡಗಿದ್ರೆ ನಮ್ಮ ಬೆಂಬಲ ಇರುತ್ತೆ. ಅದಕ್ಕೆ ನಾವು ಇವತ್ತು 17ನೇ ತಾರೀಕು ಧಾರವಾಡದಲ್ಲಿ ನಡೆಯಲಿರುವಂತಹ ವಿಶೇಷವಾಗಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು, ನಮ್ಮ SR ಹಿರೇಮಠರೆಲ್ಲ ಭಾಗವಹಿಸುತ್ತಿರುವಂತಹ ಸಭೆ ಯಶಸ್ವಿಯಾಗಲಿ. ಸಾವಿರಗಳಲ್ಲ, ಲಕ್ಷಗಳಲ್ಲಿ ಜನ
ಧಾರವಾಡದಲ್ಲಿ ನನಗೆ ಗೊತ್ತಿರೋ 40-50 ಸಾವಿರ ಜನ ಹುಬ್ಳಿ ಧಾರವಾಡದಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಿದ್ಧವಾಗ್ತಾ ಇದ್ದಾರೆ. ಅಲ್ಲಿ ಸಪ್ತಾಪುರ ರೋಡಲ್ಲಿ ಧಾರವಾಡದಲ್ಲಿ ಎಷ್ಟು ಸಾವಿರ ಜನ ಪಿಜಿಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಇದ್ಕೊಂಡು ಓದ್ತಾ ಇಲ್ಲ, ಎಕ್ಸಾಮ್ಸ್ಗೆ ರೆಡಿ ಆಗ್ತಾ ಇಲ್ಲ. ಹಾಗಾಗಿ ನೀವು ಅವತ್ತು ಹೋಗ್ಬೇಕು. ಅವತ್ತೊಂದು ದಿವಸ ನಿಮ್ಮ ಸ್ಟಡೀಸ್ನ ಬಿಟ್ಟು ಅವತ್ತು ಆ ಹೋರಾಟ ಏನಿದೆ ಆ ಹೋರಾಟಕ್ಕೆ ನೀವು ಹೋಗಿ ಧ್ವನಿ ಎತ್ತಿ ಯಾವೆಲ್ಲ ಮಾಧ್ಯಮಗಳ ಮೂಲಕ ಇವತ್ತು ಸರ್ಕಾರ ಖಾಲಿ ಇರುವಂತಹ ಹುದ್ದೆಗಳನ್ನ ತುಂಬಿಸ್ತಾ ಇಲ್ವೋ ಆ ಹುದ್ದೆಗಳನ್ನ ತುಂಬಿಸಿ ಅಂತ ಮಾತಾಡೋದಕ್ಕೆ ಸಾಧ್ಯವಾಗುತ್ತೋ ಮಾತನಾಡಿ. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದ್ರ ಜೊತೆಗೆ ಅವತ್ತು ಸಭೆಗೂ ಹೋಗಿ ಭಾಗವಹಿಸಿ ಸಾಧ್ಯವಾದರೆ ರಾಜ್ಯದ ಜನ ವಿಶೇಷವಾಗಿ ಯುವ ಜನರು ಸಂಘಟಿತರಾಗಿ ನಿಮ್ಮ ಹಕ್ಕುಗಳಿಗಾಗಿ ಹೋರಾಡಿ. ಚಾಮರಾಜನಗರ, ಹನೂರು, ಔರಾದು, ಭಾಲ್ಕಿ, ಖಾನಾಪುರ, ಅಂಕೋಲ, ಬಂಗಾರಪೇಟೆ, ಚಳ್ಳಕೆರೆ, ಸುಳ್ಯ ಎಲ್ಲಾದ್ರೂ ಸರಿ ರಾಜ್ಯದ ಯಾವುದೇ ಭಾಗದಲ್ಲಾಗಲಿ ನೀವು 10, 20, 50, 100 ಜನ ಬಂದು ಒಂದು ಬಸ್ ಸ್ಟ್ಯಾಂಡ್ ಅಲ್ಲಾಗಲಿ ಒಂದು ತಾಲೂಕು ಆಫೀಸ್ ಮುಂದೆ ಆಗಲಿ ನೀವು ಸಂಘಟಿತರಾಗಿ ಒಂದು ಧ್ವನಿ ಎತ್ತುವಂತಹ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯವಾದ ದಯವಿಟ್ಟು ಮಾಡಿ. ಏನು ಅಸಂಘಟಿತವಾಗಿ ನೀವು ಸಂಘಟಿತವಾಗಿ ಮಾಡಬಹುದು. ನೀವು ಯಾವುದೋ ಒಂದು ಸಮಿತಿ ಮಾಡ್ಕೊಳ್ಬೇಕಾಗಿಲ್ಲ, ಏನಿಲ್ಲ. ಫೇಸ್ಬುಕ್ ಅಲ್ಲೋ ವಾಟ್ಸ್ಆಪ್ ಅಲ್ಲೋ ಇವತ್ತು ಸುಳ್ಯ ತಾಲೂಕಿನಲ್ಲೋ ಅಂಕೋಲಾದಲ್ಲೋ ಕೋಲಾರ ಬಂಗಾರಪೇಟೆಯಲ್ಲೋ ಇರುವಂತಹವರು ವಿದ್ಯಾವಂತ ನಿರುದ್ಯೋಗಿಗಳು ಏನು BA, BSc, BCom, PhD ಬೇರೆ ಬೇರೆ ಮಾಡಿಕೊಂಡು ಸರ್ಕಾರಿ ಹುದ್ದೆಗಳಿಗೆ ಕಾಯ್ತಾ ಇರುವಂತಹವರು ದಯವಿಟ್ಟು ಇವತ್ತು ಬನ್ನಿ, ನಾವಿವತ್ತು ಹೋಗಿ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡೋಣ ತಹಸೀಲ್ದಾರರ ಮೂಲಕ ಅಂತ ಹೇಳಿ ಹೋಗಬಹುದು. ನೀವು ಅದಕ್ಕೇನು ದೊಡ್ಡ ಸಂಘಟನೆ ಬೇಕಾಗಿಲ್ಲ, ದುಡ್ಡು ಕಾಸಬೇಕಾಗಿಲ್ಲ. ಬೇರೆ ಬೇರೆ ಎಷ್ಟೋ ವಿಚಾರಗಳಿಗೆ ಇವತ್ತು ವಾಟ್ಸ್ಆಪ್ ಅಲ್ಲಿ ಗ್ರೂಪ್ಗಳನ್ನ ಮಾಡ್ಕೊಳ್ತಿರಲ್ವಾ, ಈ ತರ ಗ್ರೂಪ್ಗಳಲ್ಲಿ ನೀವು ಶೇರ್ ಮಾಡಿಕೊಂಡು ಹೋಗಿ ಒಂದು ಪತ್ರ ಸಮರವನ್ನೇ ರಾಜ್ಯ ಸರ್ಕಾರ ಜೊತೆಗೆ ನಡೆಸಿ ಸಾಧ್ಯ ಆದ್ರೆ ಯಾವೆಲ್ಲ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅಹಿಂಸಾತ್ಮಕವಾಗಿ, ನ್ಯಾಯಯುತವಾಗಿ, ಶಾಂತಿಯುತವಾಗಿ ಆ ಹೋರಾಟಗಳನ್ನ ಮಾಡಿ ಅಂತ ಕೇಳ್ಕೊಳ್ತಾ, ಬಹುತೇಕವಾಗಿ ನೀವು ಬೀದಿಗಿಳಿದೆ ಈ ಸರ್ಕಾರಗಳು, ಭ್ರಷ್ಟ ಸರ್ಕಾರಗಳು, ಹಣ ಹಂಚಿ ಹೆಂಡ ಕುಡಿಸಿ ಓಟ್ ತಗೊಂಡು ಗೆದ್ದಿರುವಂತಹ ರಾಜಕಾರಣಿಗಳು ಸರ್ಕಾರಿ ಹುದ್ದೆಗಳನ್ನ ತುಂಬೋದಿಲ್ಲ. ನೀವು ನಿಮ್ಮ ಹಿಂದಿನ ತಲೆಮಾರುಗಳು, ನಿಮ್ಮ ಹಿರಿಯರು ಓಟು ಭ್ರಷ್ಟರಿಗೆ ಹಾಕಿದ ಕಾರಣಕ್ಕಾಗಿ ಇವತ್ತು ಈ ನಿರುದ್ಯೋಗ, ಈ ಸಮಸ್ಯೆ ಬಂದಿದೆ, ಈ ದುರಾಡಳಿತ ನಮ್ಮ ರಾಜ್ಯದಲ್ಲಿದೆ. ಯಾವುದೇ ರೀತಿಯ ಒಂದು ಶಿಸ್ತುಬದ್ಧವಾದಂತಹ ನೇಮಕಾತಿ ಆಗಲಿ, ಪಾರದರ್ಶಕವಾದಂತಹ ನೇಮಕಾತಿ ಆಗಲಿ ನಡೀತಾ ಇಲ್ಲ. ಕಾಲಕ್ಕೆ ನೇಮಕಾತಿ ಆಗಬೇಕು, ನಿಗದಿತ ಅವಧಿಯೊಳಗಡೆ ಆಗಬೇಕು ಮತ್ತು ಅದು ಪಾರದರ್ಶಕವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು. ಅರ್ಹರು ಮತ್ತು ಯೋಗ್ಯರು ಮಾತ್ರ ಆ ಹುದ್ದೆಗಳಿಗೆ ಭರ್ತಿ ಆಗಬೇಕು. ಇದು ಯಾಕೆ ಆಗ್ತಿಲ್ಲ ಅಂದ್ರೆ ಇವತ್ತು ಯುವಜನರು ಸೇರಿದಂತೆ ನಿಮ್ಮ ಪೋಷಕರು ಸೇರಿದಂತೆ ಒಟ್ಟಾರೆ ಸಮಾಜ ಹಣಕ್ಕೆ, ಹೆಂಡಕ್ಕೆ, ಜಾತಿಗೆ, ಮತಕ್ಕೆ ತಮ್ಮ ಓಟುಗಳನ್ನ ಮಾರಿಕೊಂಡ ಕಾರಣಕ್ಕಾಗಿ ಅಥವಾ ಭ್ರಾಂತರಾದ ಕಾರಣಕ್ಕಾಗಿ. ದಯವಿಟ್ಟು ಇಷ್ಟನ್ನೆಲ್ಲ ಯೋಚನೆ ಮಾಡಿ ನೀವು 17ನೇ ತಾರೀಕು ಏನು ಹೋರಾಟ ನಡೀತಾ ಇದೆ ಧಾರವಾಡದಲ್ಲಿ ಅದು ಯಶಸ್ವಿಯಾಗಲಿ ಅಂತ ಕೇಳ್ಕೊಳ್ತೀನಿ. ನೀವು ಇದನ್ನೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್, ಯೂಟ್ಯೂಬ್ ಎಲ್ಲರೂ ಸೇರಿ ನೀವು ಮಾತನಾಡಿ ಈ ವಿಚಾರಗಳಿಗೆ ಬೆಂಬಲಿಸಿ ಅಂತ ಕೇಳ್ಕೊಳ್ತೀನಿ. ನಿಮ್ಗೆಲ್ಲ ವಿಶೇಷವಾಗಿ 20, 25 ವರ್ಷ, 30 ವರ್ಷದ ಯುವಕ ಯುವತಿಯರಿಗೆ ನಿಮ್ಮ ಜೀವನ ಚೆನ್ನಾಗಿರಲಿ, ಒಳ್ಳೆಯ ಉದ್ಯೋಗ ಸಿಗಲಿ, ಬಹಳ ನೆಮ್ಮದಿ ಶಾಂತಿಯಿಂದ ಬದುಕುವಂತ ಒಂದು ಭವಿಷ್ಯ ನಿಮ್ಮದಾಗಲಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ನಮಸ್ಕಾರ, ಥ್ಯಾಂಕ್ ಯು.